Hello students, welcome to the classes. So last class I discussed regarding the essay about Vandana Shivas, that is everything I need to know I learned in the forest. So I told about regarding her education, her life, and about in the second part or third part of a video I told about Chipko movement, the dramatic Chipko action which took place in the Himalayan regions in the part of started the Chipko, which started in the part of Himalayan place, the Uttarakhand province, that is at Gharwala, and also in the place of Advani village, where the Bachani Devi and some of the women who led resistance against the government officials and Bachani Devi against her own husband. ಸೊ ಇದೆಲ್ಲ ನಾವು ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದೆ ನಿಮಗೆ ಚಿಪ್ಕೋ ಮೂಮೆಂಟ್ ಅಂದರೆ ಹೇಳಿದೆ, ಆ್ಯಂಡ್ ಹರ್ ವಂದನಾ ಶಿವ ಎಕಾಲಜಿಕಲ್ ಜರ್ನಿ ಬಗ್ಗೆ ಹೇಳಿದೆ, ಆ್ಯಂಡ್ ವೇರ್ ವಂದನಾ ಶಿವ ರಿಯಲೈಸಸ್ ಅಬೌಟ್ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್. These all things I have told in my previous session videos. So moving forward in today's videos, moving forward in the essay, I will be teaching today on monoculture, beyond monoculture. So here in the topics, look here, beyond monocultures. ಎಸ್ಸೇನಲ್ಲಿ ಈ ಒಂದು ಟಾಪಿಕ್ ಮೇಲೆ ಇವತ್ತು ನಾನು ತಿಳಿಸ್ತೀನಿ ನಿಮಗೆ. ಸೊ ಬಿಯಾಂಡ್ ಮೊನೋಕಲ್ಚರ್, ನಾನು ನಿಮಗೆ ಮೋನೋ ಅನ್ನೋ ಶಬ್ದದ ಅರ್ಥ ಮೊದಲು ತಿಳ್ಕೊಬೇಕಿಲ್ಲಿ. ಸಿ ಬಿಯಾಂಡ್ ಮೊನೋಕಲ್ಚರ್, ಮೋನೋ ಮೀನ್ಸ್ ಸಿಂಗಲ್, ಮೋನೋ ಕ್ರಾಪಿಂಗ್ ಅಂದ್ರೆ ಅವರ ಮೊನೋಕಲ್ಚರ್ ಅನ್ನೋದು ಅರ್ಥ ಏನು ಕೊಡುತ್ತಂದರೆ, ಇಲ್ಲಿ ಮೋನೋ ಅಂದ್ರೆ ಅರ್ಥ ಸಿಂಗಲ್ ಅಂತ ಅರ್ಥ. ಸೊ ಮೋನೋ ಕ್ರಾಪಿಂಗ್ ಅಂದ್ರೆ ಗ್ರೋಯಿಂಗ್ ಸಿಂಗಲ್ ಕ್ರಾಪ್, growing single crop in on a farm or a particular area. ಸೊ ಮೊನೋಕಲ್ಚರ್ ಅಂದರೆ ಅದೇ ಅರ್ಥ ರೀ. ಮೊನೋಕ್ರಾಪಿಂಗ್ ಇರ್ಬೋದು, ಮೊನೋಕಲ್ಚರ್ ಅಂದ್ರೆ ಅರ್ಥ ದ ಕಲ್ಟಿವೇಷನ್ ಆಫ್ ಅ ಸಿಂಗಲ್ ಕ್ರಾಪ್ ಆನ್ ಎ ಫಾರ್ಮ್. ತಿಳಿದು? ಸೊ ದ ಕಲ್ಟಿವೇಷನ್ ಆಫ್ ಸಿಂಗಲ್ ಕ್ರಾಪ್ ಆನ್ ಎ ಫಾರ್ಮ್. ಸೊ ಇದನ್ನು ದಿಸ್ ಮೊನೋಕಲ್ಚರ್ನ ಆಕೆ ತಿಳಿಸ್ತಾಳ ಈ ಎಸ್ಸೇನ. ಅಂದರೆ ವಂದನಾ ಶಿವ ಈಸ್ ನಾಟ್ ಸಪೋರ್ಟಿಂಗ್ ದಿಸ್ ಕೈಂಡ್ ಆಫ್ system, ಯಾವ kind growing of a single crop, because she is realizing, she is telling about the biodiversity. So Vandana Shiva is telling the farmers, and she is telling about the biodiversity, apply of biodiversity in growing up of crops. So from Chipko she came to know about the biodiversity, and that biodiversity she applied in growing of crops. ಸೊ ಮೊನೋಕಲ್ಚರ್ ಬಗ್ಗೆ ಆಕೆ ಒಂದು ಪುಸ್ತಕನೂ ಬರೆದಾಳ್ರಿ, ಬಿಯಾಂಡ್ ಮೊನೋಕಲ್ಚರ್. ಅಂದರೆ ಮೊನೋಕಲ್ಚರ್ ಬಿಡಿ ಅದನ್ನು ಹೊರತು, ಇಟ್ಸ್ ಅ ನ್ಯಾರೋ ಕಾನ್ಸೆಪ್ಟ್ ಹಿಯರ್. ಮೊನೋಕಲ್ಚರ್ ಇಸ್ ಅ ನ್ಯಾರೋ, ಬಿಯಾಂಡ್ ಮೊನೋಕಲ್ಚರ್ ಅನ್ನೋದು ಇಟ್ಸ್ ಅ ನ್ಯಾರೋ ಥಿಂಗ್ ಹಿಯರ್. ಅಂದರೆ ವಿ ಶುಡ್ ನಾಟ್ ಫಾಲೋ ದ್ಯಾಟ್ ಸಚ್ ಕೈಂಡ್ ಆಫ್ ಮೊನೋಕಲ್ಚರ್ ಅಂತ ಹೇಳ್ತಾಳೆ ಆಕೆ. ಗೋ ಫಾರ್ ಬಯೋಡೈವರ್ಸಿಟಿ. ಆ್ಯಸ್ ವಿ ಕ್ಯಾನ್ ಸಿ ಬಯೋಡೈವರ್ಸಿಟಿ ಇನ್ ಔಟ್ಸೈಡ್ ನೇಚರ್ ಎವ್ರಿವೇರ್. ಸೊ ದ್ಯಾಟ್ ಬಯೋಡೈವರ್ಸಿಟಿ ಈವನ್ ವಿ ಶುಡ್ ಡೂ ಇನ್ ಅವರ್ ಫಾರ್ಮಿಂಗ್ ಅಂತ ವಂದನಾ ಶಿವ ಇದರಲ್ಲಿ ಹೇಳ್ತಾಳೆ. ಸೊ ನಾಟ್ ಟು ಗ್ರೋ ಅ ಸಿಂಗಲ್ ಕ್ರಾಪ್ ಇನ್ ಎ ಸಿಂಗಲ್ ಫಾರ್ಮ್ ಆರ್ ಎ ಏರಿಯಾ, ವಿ ಶುಡ್ ಡೂ ಸಮಥಿಂಗ್ ಎಲ್ಸ್ ನ್ಯೂ, ವಿ ಶುಡ್ ಗ್ರೋ ಅ ವೆರೈಟಿ ಆಫ್ ಥಿಂಗ್ಸ್ ಅಂತ ಹೇಳ್ತಾಳೆ. ಸೊ ಬೇಸ್ಡ್ ಅಪಾನ್ ದಿಸ್ ಥಿಂಗ್, ಇದ್ರ ಮೇಲೇ ಆಕಿ ಒಂದು ಪುಸ್ತಕ ಬರೀತಾಳೆ, ಮೊನೋಕಲ್ಚರ್ಸ್ ಆಫ್ ದ ಮೈಂಡ್ ಅಂತೇಳಿ. ವಂದನಾ ಶಿವ ಬಿಕಮ್ಸ್ ಆಥರ್ ಫಾರ್ ದಿಸ್ ಬುಕ್. ಸಿ ಲೆಟ್ ಮಿ ರೀಡ್ ಔಟ್ ದ ಸೆಂಟೆನ್ಸಸ್ ಹಿಯರ್. From Chipko, I learned about biodiversity and biodiversity-based living economies ಅಂತೇಳಿ ಹೇಳ್ತಾಳೆ ಆಕಿ. ಸಿ ರೀಡ್ ಔಟ್, ಸಿ ಇನ್ ದ ಟೆಕ್ಸ್ಟ್ ಬುಕ್ ಆನ್ ಪೇಜ್ ನಂಬರ್ 24 ನೋಡ್ರಿ. ಐ ಆಮ್ ರೀಡಿಂಗ್ ಔಟ್ ದ ಸೆಂಟೆನ್ಸಸ್ ಹಿಯರ್. From Chipko, I learned about biodiversity and biodiversity-based living economies. The protection of both has become my life's mission. As I described in my book, Monocultures of the Mind, the failure to understand biodiversity and its many functions is at the root of the impoverishment of a nature and culture. See, in these lines ಇಲ್ಲಿ ಹೇಳ್ತದಲ್ಲ, ಫ್ರಮ್ ಚಿಪ್ಕೋ ಮೂಮೆಂಟ್ನಿಂದ ಶಿ ಕೇಮ್ ಟು ರಿಯಲೈಸ್ ಅಬೌಟ್ biodiversity, and she has given an importance to a biodiversity. So based on this thing, biodiversity, ಆಕೆ ಏನು ಮಾಡ್ತಾಳೆ, ಶಿ ಹಿಯರ್ ಟೆಲ್ಲಿಂಗ್ ಫಾರ್ಮರ್ಸ್ ಆಗಲಿ ಯಾರೇ ಆಗಲಿ ಟು ಗಿವ್ ಅಪ್ ದ ಮೊನೋಕಲ್ಚರ್ ಆ್ಯಂಡ್ ಟು ಗೋ ಫಾರ್ biodiversity. ಸೊ ಬೇಸ್ಡ್ ಆನ್ ದ್ಯಾಟ್ ಶಿ ರೋಟ್ ಅ ಬುಕ್ ಕಾಲ್ಡ್ ಮೊನೋಕಲ್ಚರ್ಸ್ ಆಫ್ ದ ಮೈಂಡ್ ಅಂಥೇಳಿ ಈ ಪುಸ್ತಕವನ್ನು ವಂದನಾ ಶಿವ ಬರೀತಾಳೆ.
ಆ್ಯಂಡ್ ವಾಟ್ ಈಸ್ ದೇರ್ ಇನ್ ದ ಬುಕ್ ಏನೈತಿ ಇಲ್ಲಿ ಒಂದು ವರ್ಡ್ ನೋಡ್ರಿ, ಐ ಲರ್ನ್ಡ್ ಅಬೌಟ್ ಬಯೋಡೈವರ್ಸಿಟಿ ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್. ಒಂದು ಏನಪ್ಪ ಅಂದರೆ ಚಿಪ್ಕೋ ಮೂಮೆಂಟ್ನಿಂದ ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯತೆ, ವಿಭಿನ್ನತೆ, ವೆರೈಟಿಯನ್ನು ತಿಳ್ಕೊಳ್ಲಿಕ್ಕೆ. ಆ್ಯಂಡ್ ಅದನ್ನು ಈವನ್ ಶಿ ಸಪೋರ್ಟೆಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್. ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್ ಅಂದರೆ ಏನು ರೀ ಅಂತ ಕೇಳ್ಬೋದು. ಸೊ ಇಟ್ ಮೀನ್ಸ್ ಬಯೋಡೈವರ್ಸಿಟಿ ಬೇಸ್ಡ್ ಆನ್ ಲಿವಿಂಗ್ ಎಕಾನಮಿಕ್ಸ್ ಅಂದರೆ ಬೇಸ್ಡ್ ಆನ್ ಬಯೋಡೈವರ್ಸಿಟಿ ಗ್ರೋಯಿಂಗ್ ಡಿಫ್ರೆಂಟ್ ಕ್ರಾಪ್ಸ್ ಆಗಿರ್ಬೋದು, ಆರ್ ಡೂಯಿಂಗ್ ಡಿಫ್ರೆಂಟ್ ಆಫ್ ವರ್ಕ್ಸ್ ಲೈಕ್ ಅಪಾರ್ಟ್ ಫ್ರಮ್ ಅಗ್ರಿಕಲ್ಚರ್ ಏನು ಮಾಡ್ಬೋದು ಬಯೋಡೈವರ್ಸಿಟಿ ಬೇಸ್ಡ್ ವರ್ಕ್ ನಾವು ಅಂತಂದ್ರೆ ಡೂಯಿಂಗ್ ವಾಟ್ ಈಸ್ ದಟ್ ಡೈರಿ ಫಾರ್ಮಿಂಗ್, ಕ್ಯಾಟಲ್ ರಿಯರಿಂಗ್ ಇರ್ಬೋದು, ಅಥವಾ ಪಿಸಿಕಲ್ಚರ್ ಇರ್ಬೋದು, ಅಥವಾ ಸೆರಿಕಲ್ಚರ್ ಇರ್ಬೋದು. ಈ ಥರ ಒಂದೇ ಸ್ಥಳದಲ್ಲಿ ನಾವು ಏನು ಮಾಡಬೇಕು, ಪೋಲ್ಟ್ರಿ ಡೂಯಿಂಗ್ ಪೋಲ್ಟ್ರಿ ಅಂದರೆ ಹೈನುಗಾರಿಕೆ ಮಾಡ್ಬೋದು, ಆಮೇಲೆ ಪಿಸಿಕಲ್ಚರ್ ಮೀನು ಸಾಕಾಣಿಕೆ, ಈ ಥರ ವಿವಿಧವಾದ ಕೆಲಸ ರೀ ಒಂದೇ ಸ್ಥಳದಲ್ಲಿ ಇಟ್ಕೊಂಡು ಈ ಥರ ವೆರೈಟಿ ಆಫ್ ಡೂಯಿಂಗ್ ಅ ವರ್ಕ್ ಸೊ ದ್ಯಾಟ್ ವಿ ಕ್ಯಾನ್ ಗೆಟ್ ಅ ಬೋತ್ ಅಲ್ಲಿ ಪ್ರಾಫಿಟ್ ಆಲ್ಸೋ ಈವನ್ ನ್ಯೂಟ್ರಿಷಿಯಸ್ ಥಿಂಗ್ಸ್ ಆಲ್ಸೋ. ಇದನ್ನು ಹೇಳ್ತಾಳೆ ಆಕಿ. ಸೊ ಇನ್ ದ್ಯಾಟ್ ಬುಕ್ ಮೊನೋಕಲ್ಚರ್ಸ್ ಆಫ್ ದ ಮೈಂಡಲ್ಲಿ ಆಕಿ ತಿಳಿಸ್ತಾಳೆ ಇದನ್ನು. ಸೊ ಆ್ಯಸ್ ಐ ಡಿಸ್ಕ್ರೈಬ್ ಆ್ಯಂಡ್ ಲುಕ್ ಹಿಯರ್, ದ ಪ್ರೊಟೆಕ್ಷನ್ ಆಫ್ ಬೋತ್ ಹ್ಯಾಸ್ ಬಿಕಮ್ ಮೈ ಲೈಫ್ಸ್ ಮಿಷನ್. ಸೆಕೆಂಡ್ ಸೆಂಟೆನ್ಸ್ ನೋಡ್ರಿ ಇಲ್ಲಿ. ಸೊ ವಾಟ್ ಹ್ಯಾಸ್ ಬಿಕಮ್ ವಂದನಾ ಶಿವಾಸ್ ಲೈಫ್ಸ್ ಮಿಷನ್ ಕ್ವೆಶನ್ ಕೇಳ್ತಾರೆ ಈ ಥರ 1 ಮಾರ್ಕಿಗೆ. ಸೊ ವಾಟ್ ಹ್ಯಾಸ್ ಬಿಕಮ್ ವಂದನಾ ಶಿವಾಸ್ ಲೈಫ್ಸ್ ಮಿಷನ್. ಸೊ ಆನ್ಸರ್ ಯು ಶುಡ್ ರೈಟ್ ಬಯೋಡೈವರ್ಸಿಟಿ ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್. ಇದು ಉತ್ತರ ನೀವು ಬರೀಬೇಕು. ಸೊ ಹರ್ ಲೈಫ್ಸ್ ಮಿಷನ್ ಈಸ್ ದ್ಯಾಟ್ ಬಯೋಡೈವರ್ಸಿಟಿ ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್ ಟು ಪ್ರೊಟೆಕ್ಟ್ ದ್ಯಾಟ್. ಅದನ್ನು ಕಾಪಾಡಬೇಕು, ಅದನ್ನು ಸಪೋರ್ಟ್ ಮಾಡಿ, ಅದನ್ನು ಮುಂದುವರಿಸಬೇಕು. ಇದು ಅವಳ ಜೀವನ ಗುರಿಯಾಗುತ್ತೆ ರೀ. ಸೊ ಆ ಪುಸ್ತಕದಲ್ಲಿ ಮತ್ತೊಂದು ತಿಳಿಸ್ತಾಳಕ್ಕೆ ಯಾವುದು, ಮೊನೋಕಲ್ಚರ್ಸ್ ಆಫ್ ದ ಮೈಂಡ್. ಹೂ ರೋಡ್ ದ ಬುಕ್ ಮೊನೋಕಲ್ಚರ್ಸ್ ಆಫ್ ದ ಮೈಂಡ್. ಸೊ ಇದು ಕ್ವೆಶನ್ ಇದ್ರ ಮೇಲೆ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ದ ಆನ್ಸರ್. ಆಥರ್ ನೇಮ್ ವಂದನಾ ಶಿವ. So the failure to understand biodiversity and its many function is at the root of the impoverishment word ಐತೆ. ಸೊ ವಾಟ್ ದ ಇಂಪವರಿಶ್ಮೆಂಟ್ ಅಂತಂದರೆ ಮೇಕಿಂಗ್ ಪುವರ್ ಕ್ಷೀಣವಾಗುವುದು ಅಂತ ಹೇಳ್ತಾರೆ. ಸೊ ಆಫ್ ನೇಚರ್ ಆ್ಯಂಡ್ ಕಲ್ಚರ್. ಸೊ if we do not understand about biodiversity or if we go on accepting or following a monoculture, ಬರೀ ಮೊನೋಕಲ್ಚರ್ನೇ ಫಾಲೋ ಮಾಡ್ಕೋತ ಹೋದ್ರೆ, ಇಫ್ ವಿ ಗೋ ಆನ್ ಡೂಯಿಂಗ್ ದ್ಯಾಟ್ ಓನ್ಲಿ ಮೊನೋಕಲ್ಚರ್, ವಾಟ್ ಹ್ಯಾಪನ್ಸ್ ಏನಾಗುತ್ತೆ ರೀ ಸೊ ಏನಾಗುತ್ತಂದ್ರೆ ಇಂಪವರಿಶ್ಮೆಂಟ್ ಆಫ್ ನೇಚರ್ ಆ್ಯಂಡ್ ಕಲ್ಚರ್ ಅಂದರೆ ಪೂವರ್ ಆಗುತ್ತೆ ರೀ. ನಮ್ಮ ಕ್ವಾಲಿಟಿ ನಾವು ಪೂವರ್ ಕೊಡ್ತೀವಿ. ಏನಾಗುತ್ತಂದ್ರೆ ಒಂದೇ ಥರದ ಬೆಳೆ ಬೆಳೀತಾ ಹೋಗಿ, ಮೊನೋಕಲ್ಚರ್ ಅಂದರೆ ಮೊನೋಕ್ರಾಪಿಂಗ್ ಅಥವಾ ಗ್ರೋಯಿಂಗ್ ಸಿಂಗಲ್ ಕ್ರಾಪ್ನ ನಾವು ಇಫ್ ಗೋ ಆನ್ ವಿ ಆರ್ ಇಯರ್ ವೈಸ್ ಅದನ್ನು ನಾವು ಇಫ್ ವಿ ಗೋ ಆನ್ ಡೂಯಿಂಗ್ ದ್ಯಾಟ್ ಅನ್ಕೋರಿ, ಇಫ್ ಯು ಆರ್ ಗೋ ಆನ್ ಗ್ರೋಯಿಂಗ್ ಅಪ್ ದ ಸೇಮ್ ಸಿಂಗಲ್ ಕ್ರಾಪ್ ಇಯರ್ ಬೈ ಇಯರ್, ವಾಟ್ ಹ್ಯಾಪನ್ಸ್, ದ ಸಾಯಿಲ್ ವಿಲ್ ಲೂಸ್ ದ ನ್ಯೂಟ್ರಿಷಿಯಸ್, ದ ಸಾಯಿಲ್ ವಿಲ್ ಲೂಸ್ ದ ಫರ್ಟಿಲಿಟಿ ದೇರ್. ಸೊ ನ್ಯೂಟ್ರಿಷಿಯಸ್ ಥಿಂಗ್ಸ್ ಅನ್ನೋದು ಫಲವತ್ತತೆ ಅನ್ನೋದು ನಾವು ಮಣ್ಣಿನಲ್ಲಿ ಆ ಭೂಮಿಯಲ್ಲಿ ಇರುವುದಿಲ್ಲ. ಸೊ ವಾಟ್ ಬಿಕಮ್ಸ್ ಅಂದ್ರೆ ಪುವರ್ ಕ್ವಾಲಿಟಿ ಆಫ್ ದ ಸಾಯಿಲ್, ಇಟ್ ಬಿಕಮ್ಸ್ ಪುವರ್. ಸೊ ವೆನ್ ಇಟ್ ಬಿಕಮ್ಸ್ ಪುವರ್ ತಿಳಿತು, ವೆನ್ ವಿ ಗೋ ಫಾರ್ ಮೊನೋಕಲ್ಚರ್. ಸೊ ಈ ಮೊನೋಕಲ್ಚರ್ನ ಬಿಡಿ ಅಂತ ಹೇಳ್ತಾಳೆ. ವೆನ್ ಡೂಯಿಂಗ್ ಫಾರ್ಮಿಂಗ್ ನಾವು ಒಬ್ಬ ರೈತರಿಗೆ ತಿಳಿಸ್ತಾಳೆ ಆಕಿ, ಡೋಂಟ್ ಗೋ ಫಾರ್ ಮೊನೋಕಲ್ಚರ್. ಸೊ ನೀವು ಮೊನೋಕಲ್ಚರ್ನ ಇಫ್ ಯು ಗೋ ಆನ್ ಡೂಯಿಂಗ್ ಆರ್ following only a single crop, only the same crop usually all the years or throughout all the months ankuri, then it will cause the it will cause poor, it will make the crop poor, it will make the soil poor, the fertility, the nutritious crop will not come. ಒಳ್ಳೆ ರೀತಿಯ ಬೆಳೆ ನ್ಯೂಟ್ರಿಷಿಯಸ್ ಆಗಿ ಫಲವತ್ತತೆ ಅನ್ನೋದು ಬರೋದಿಲ್ಲ ಅಂತ ತಿಳಿಸ್ತಾಳೆ. ಆ್ಯಂಡ್ ದಿಸ್ ಬಯೋಡೈವರ್ಸಿಟಿ ಅನ್ನೋದು ಆಕೆಗೆ ಅರಿವಾಗಿದ್ದೆ ಅನ್ನೋದು ಯಾವಾಗಪ್ಪ ಅಂದ್ರೆ ವೆನ್ ಶಿ ಕೇಮ್ ಟು ನೋ ಅಬೌಟ್ ಚಿಪ್ಕೋ ಮೂಮೆಂಟ್, ವೆನ್ ಶಿ ಸಾ ದಟ್ ಚಿಪ್ಕೋ ಮೂಮೆಂಟ್ ಆ್ಯಕ್ಷನ್ ಆ್ಯಂಡ್ ವೆನ್ ಶಿ ಬಿಕಮ್ಸ್ ದ ಮೆಂಬರ್ ಆಫ್ ಚಿಪ್ಕೋ ಮೂಮೆಂಟ್, ಶಿ ರಿಯಲೈಸಸ್ ಅಬೌಟ್ ಬಯೋಡೈವರ್ಸಿಟಿ. ಜೀವ ವೈವಿಧ್ಯತೆ ಅನ್ನೋದಿರಬೇಕು, ಎಲ್ಲ ಜೀವಿಗಳ ರಕ್ಷಣೆ ಮಾಡಬೇಕು. ಅದು ಪ್ರಾಣಿಗಳಾಗಿರಲಿ, ಒಂದು ಗಿಡಗಳಾಗಲಿ, ಮರವಾಗಲಿ, ಎಲ್ಲ ರೀತಿ ವೆರೈಟಿ ಅನ್ನೋದು ನಾವು ಎಕ್ಸೆಪ್ಟ್ ಮಾಡಬೇಕು ಅಂಥೇಳಿ ಫ್ರಮ್ ಚಿಪ್ಕೋ ಮೂಮೆಂಟ್ ಶಿ ಏಬಲ್ ಟು ಮೇಕ್ ಅವೇರ್ ಆಫ್ ದ್ಯಾಟ್. ಅದನ್ನು ಆಕಿ ತಿಳ್ಕೊಳ್ಲಕ್ಕಿ.
ಸಿ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಆಕೆ ಹೇಳ್ತಾಳೆ ನೋಡ್ರಿ, ದ ಲೆಸನ್ಸ್ ಐ ಲರ್ನ್ ಅಬೌಟ್ ಬಯೋಡೈವರ್ಸಿಟಿ ಆರ್ ಡೈವರ್ಸಿಟಿ, ವೈವಿಧ್ಯತೆ ಅನ್ನೋದು ಕಲ್ತಿದ್ದು ಎಲ್ಲಪ್ಪ ಅಂದ್ರೆ ಹಿಮಾಲಯನ್ ರೀಜನ್. ಸೊ ದ ಲೆಸನ್ ಐ ಲರ್ನ್ಡ್ ಅಬೌಟ್ ಡೈವರ್ಸಿಟಿ ಇನ್ ದ ಹಿಮಾಲಯನ್ ರೀಜನ್ I transferred to the protection of biodiversity on our farms. So I started saving seeds from farmer fields and then realized we needed a farm for demonstration and training. Thus, Navadanya farm was started in 1994 in Doon Valley, located in the lower elevation region of Uttarakhand province. So, look here students. ಸೊ ಮೊನೋಕಲ್ಚರ್ ಬಿಟ್ಟು ಬಯೋಡೈವರ್ಸಿಟಿನ ನೀವು ತಗೋರಿ, ಅದನ್ನು ನೀವು ಮುಂದುವರಿಸ್ರಿ ಅಂತ ಹೇಳ್ತಾಳೆ. ಸೊ ಟು ಗೋ ಫಾರ್ ಬಯೋಡೈವರ್ಸಿಟಿ ಆ್ಯಂಡ್ ಟು ಡೆಮಾನ್ಸ್ಟ್ರೇಟ್ ಸಚ್ ಎಕ್ಸ್ಪೆರಿಮೆಂಟ್, ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ಬೇಕು, ಅದನ್ನು ಪ್ರೂವ್ ಮಾಡ್ಬೇಕಲಾಕಿ ಏನು ಮಾಡ್ತಾಳೆ. ಸೊ ಟು ಡೆಮಾನ್ಸ್ಟ್ರೇಟ್ ಸಚ್ ಎಕ್ಸ್ಪೆರಿಮೆಂಟ್ ಆನ್ ಬಯೋಡೈವರ್ಸಿಟಿ ಇನ್ ಫಾರ್ಮಿಂಗ್ ಅಂದ್ರೆ ತಿಳಿತು ಬೆಳೆಯಲ್ಲಿ ನಾವು ಕೃಷಿಯಲ್ಲಿ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ತಾಳೆ. ಯಾವುದನ್ನು? ಬಯೋಡೈವರ್ಸಿಟಿಯನ್ನು. ಸೊ ಟು ಡೆಮಾನ್ಸ್ಟ್ರೇಟ್ ದ್ಯಾಟ್ ಶಿ ಮೇಡ್ ಎನ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ದ್ಯಾಟ್ ಎಕ್ಸ್ಪೆರಿಮೆಂಟ್ ಶಿ ಮೇಡ್ ವೇರ್ ಅಂದ್ರೆ ಶಿ ಸ್ಟಾರ್ಟಡ್ ನವಧಾನ್ಯ ಮೂಮೆಂಟ್ ರೀ. ಫಸ್ಟ್ ಏನು ಮಾಡ್ತಾಳೆ? ಶಿ ವೆಂಟ್ ಫಾರ್ ನವಧಾನ್ಯ ಮೂಮೆಂಟ್ ದಟ್ ಟುಕ್ ಪ್ಲೇಸ್ ಇನ್ 1987 ಆ್ಯಂಡ್ ಲೇಟರ್ ಆನ್ she has gone for a Navadanya farm. That Navadanya farm which started in 1994 at Doon Valley, Uttarakhand province. So with farmers ಜೊತೆ ಸೇರಿ, ರೈತರ ಜೊತೆ ಸೇರಿ ಏನು ಮಾಡ್ತಾಳೆ? ಫಾರ್ಮಿಂಗ್ ಮಾಡ್ತಾಳ್ರಿ, ಕೃಷಿ ಕೆಲಸ ಮಾಡ್ತಾಳ್ರಿ. ಸೊ ನವಧಾನ್ಯ ಮೂಮೆಂಟ್ 1987 ಮೊದಲು ಸ್ಥಾಪನೆ ಮಾಡ್ಯಾಳ. ಶಿ ಸ್ಟಾರ್ಟೆಡ್ ದಟ್. ಸೊ ಅಂಡರ್ ದ್ಯಾಟ್ ನವಧಾನ್ಯ ಮೂಮೆಂಟ್ ಅಗೈನ್ ಇನ್ 1994 ಮತ್ತು ನವಧಾನ್ಯ ಫಾರ್ಮ್ ಅಂಥೇಳಿ ಸ್ಥಾಪನೆ ಮಾಡ್ತಾಳ್ರಿ. ಸೊ ನವಧಾನ್ಯ ಫಾರ್ಮ್ ಅಂದ್ರೆ ಅ ಫಾರ್ಮ್ ವೇರ್ ಡಿಫ್ರೆಂಟ್ ವೆರೈಟಿ ಆಫ್ ಕ್ರಾಪ್ಸ್ ಆರ್ ಗ್ರೋನ್, ಮೇ ಬಿ ಆಫ್ ರೈಸ್, ವೀಟ್, ಅದ ಒಂದು ರೈಸ್ನಲ್ಲಿ ವೆರೈಟಿ ಆಫ್ ರೈಸ್ ರೀ. ಲೈಕ್ ಒಂದು ಜಾತಿಯಾರ ಒಂದು ಬೆಳೆಯ ತಳಿಯ ವಾಟ್ ಈಸ್ ದಟ್ ರೈಸ್ ಇರಂಗಿಲ್ಲ ರೀ, ಒಂದೇ ರೀತಿಯ ಬೀಜವಿರಂಗಿಲ್ಲ ರೀ. ವೆರೈಟಿ ಆಫ್ ಸೇವಿಂಗ್ ಆ್ಯಂಡ್ ಕನ್ಸರ್ವೇಷನ್ ಆಫ್ ವೆರೈಟಿ ಆಫ್ ಸೀಡ್ಸ್ ರೀ. ಅದು ರೈಸ್ ಆಗಿರ್ಬೋದು, ಅದು ವೀಟ್ ಆಗಿರ್ಬೋದು. ಸೊ ಸ್ಟೂಡೆಂಟ್ಸ್ ಇಲ್ಲಿ ನೋಡಿರಿ, ಒಂದು ಸ್ವಲ್ಪ ನೆನಪಿಡ್ರಿ. ಕ್ವೆಶನ್ 1 ಮಾರ್ಕಿಗೆ ಕೇಳ್ತಾರೆ ರೀ. ಏನಂತ? ಲುಕ್ ಹಿಯರ್, ವೆನ್ ದ ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಅಂತ ಕೇಳ್ತಾರೆ ರೀ. ಸೊ ವಾಟ್ ಈಸ್ ದ ನವಧಾನ್ಯ ಮೂಮೆಂಟ್ ಈಸ್ ಅಬೌಟ್, ಈ ಥರ ಕ್ವೆಶನ್. ನವಧಾನ್ಯ ಮೂಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ 1987 ಅಂತ ಕೇಳ್ತಾರೆ. ಆ್ಯಂಡ್ ಯು ಶುಡ್ ರೈಟ್ ಅನ್ ಆನ್ಸರ್. ನವಧಾನ್ಯ ಮೂಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1987. ಆ್ಯಂಡ್ ವಾಟ್ ಈಸ್ ನವಧಾನ್ಯ ಮೂಮೆಂಟ್ ಈಸ್ ಅಬೌಟ್, ಎದ್ರ ಬಗ್ಗೆ ಇತ್ತು? ದ ನವಧಾನ್ಯ ಮೂಮೆಂಟ್ ಅನ್ನೋದು ಇಟ್ ಈಸ್ ಅ ಮೂಮೆಂಟ್ ಫಾರ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್ ದಟ್ ಐ ಸ್ಟಾರ್ಟೆಡ್ ಇನ್ 1987 ಅಂತ ಹೇಳ್ತಾಳೆ ನೋಡ್ರಿ. ಸೊ ನವಧಾನ್ಯ ಮೂಮೆಂಟ್ ವಾಸ್ ಸ್ಟಾರ್ಟೆಡ್ ಬೈ ವಂದನಾ ಶಿವ ಇನ್ ದ ಇಯರ್ 1987 ಆ್ಯಂಡ್ ದ್ಯಾಟ್ ಮೂಮೆಂಟ್ ಈಸ್ ಅಬೌಟ್ ವಾಟ್? ಅದರ ಮೂಮೆಂಟ್ ಎದರ ಬಗ್ಗೆ ಇತ್ತು? ದ ಮೂಮೆಂಟ್ ಈಸ್ ಅಬೌಟ್ ಬಯೋಡೈವರ್ಸಿಟಿ ಆ್ಯಂಡ್ ಬಯೋಡೈವರ್ಸಿಟಿ ಬೇಸ್ಡ್ ಕನ್ಸರ್ವೇಷನ್ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಕನ್ಸರ್ವೇಷನ್ ಅಂದರೆ ಬಯೋಡೈವರ್ಸಿಟಿ, ವೈವಿಧ್ಯತೆ ಅನ್ನೋದು ನಾವು ರಕ್ಷಣೆ ಮಾಡಬೇಕು. ವೆರೈಟಿ ಆಫ್ ಸೀಡ್ಸನ್ನ ನಾವು ರಕ್ಷಣೆ ಮಾಡಬೇಕು, ಕಾಪಾಡ್ಕೋಬೇಕು ರೀ. ಯಾವುದೋ ಒಂದು ನಶಿಸಿ ಹೋಗ್ತಾ ಇರುತ್ತೆ ರೀ ಬೀಜ, ಅದು ನಾವು ಬೆಳೆಯೋದಿಲ್ಲ, ಒಂದೇ ಥರ ಬೆಳಿತಾನೆ, ಅದನ್ನ ಬೆಳಿತಾನೆ. ಉಳಿದಿದ್ದ ಒಂದು ವೆರೈಟೀಸ್ ಆಫ್ ಸೀಡನ್ನು ಅದು ವಿ ಕಾಂಟ್ ಏಬಲ್ ಟು ನೋ ಅಬೌಟ್ ದ್ಯಾಟ್, ಅದೇನಾಗುತ್ತೆ, ನಶಿಸಿ ಹೋಗ್ತಾ ಇರುತ್ತೆ. ಆ ಥರ ಮಾಡ್ಬೋದು ರೀ. ಈವನ್ ವಿ ಶುಡ್ ಪ್ರೊಟೆಕ್ಟ್ ಸಚ್ ಕೈಂಡ್ ಆಫ್ ವೆರೈಟಿ ಆಫ್ ಸೀಡ್ಸನ್ನು ಈ ಒಂದು ನವಧಾನ್ಯ ಮೂಮೆಂಟಲ್ಲಿ ಹೇಳ್ತಾಳೆ ರೀ. ಆ್ಯಂಡ್ ಆಲ್ಸೋ ನವಧಾನ್ಯ ಮೂಮೆಂಟ್ ಟೆಲ್ಸ್ ಅಬೌಟ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಇದೇನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದು ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಸೊ ಕ್ಲಿಯರ್. ಅದಾದಮೇಲೆ ನವಧಾನ್ಯ ಮೂಮೆಂಟ್ ಆದಮೇಲೆ ಅಗೇನ್ ವಂದನಾ ಶಿವ ಎಸ್ಟಾಬ್ಲಿಷ್ಡ್ ಅ ಫಾರ್ಮ್, ನವಧಾನ್ಯ ಫಾರ್ಮ್ ಅಂದ್ರೆ ಏರಿಯಾ, ಒಂದು ಸ್ಥಳ ರೀ, ಅಂದ್ರೆ ಒಂದು ಹೊಲನ ಅನ್ಕೋಬೋದು ರೀ. ಆ ಫಾರ್ಮ್ ಅಂತ ತೊಳಿರಿ. ಅಲ್ಲಿ ನವಧಾನ್ಯ ಅಂದ್ರೆ ವೆರೈಟಿ, 9 ಟೈಪ್ಸ್ ಅಂತ ಹೇಳ್ತಾರೆ ನಾವು ಆ್ಯಕ್ಚುಯಲ್ ಮೀನಿಂಗ್ ನೋಡಿದಾಗ. ಅಂದರೆ ಇಲ್ಲಿ ಅರ್ಥ ಏನಾಗುತ್ತೆ? ವೆರೈಟೀಸ್ ಆಫ್ ಸೀಡ್ಸ್. ಸೊ ಟುಡೇ ವಿ ಕನ್ಸರ್ವ್ ಆ್ಯಂಡ್ ಗ್ರೋ 630 ವೆರೈಟೀಸ್ ಆಫ್ ರೈಸ್. ಸೊ ನವಧಾನ್ಯ ಫಾರ್ಮ್ ಕೂಡ ಯಾವಾಗ ಸ್ಟಾರ್ಟ್ ಆದ್ರಿ? 1994 ಆ್ಯಂಡ್ ವೇರ್ ಇಟ್ ವಾಸ್ ಸ್ಟಾರ್ಟೆಡ್, ಎಲ್ಲಿ? ನವಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್
in the place of Doon Valley, which comes in Uttarakhand province. And Himalayan elevations, ಇಳಿಜಾರ ಪ್ಲೇಸ್ನಲ್ಲಿ ಹಿಮಾಲಯನ್ ಎಲಿವೇಶನ್ ರೀಜನಲ್ಲಿ ಉತ್ತರಾಖಂಡ್ ಪ್ರಾವಿನ್ಸ್ ಅಂದರೆ ಪ್ರಾಂತ್ಯದಲ್ಲಿ ಈ ಒಂದು ನವಧಾನ್ಯ ಫಾರ್ಮ್ ಅನ್ನೋದನ್ನು ಸ್ಥಾಪನೆ ಮಾಡ್ತಾಳೆ. ಅಂದರೆ ಒಂದು ಜಮೀನನ್ನು ಖರೀದಿ ಮಾಡ್ತಾಳೆ ರೀ ಆಕೆ. ಜಮೀನು ಫಾರ್ಮ್ ಅಂದ್ರೆ ಅರ್ಥ ಅದು ಜಮೀನನ್ನ ಖರೀದಿ ಮಾಡಿ ದೇರ್ she grown up or she cultivated many varieties of seeds and she preserved and conserved the seeds. ಸೊ ಇಲ್ಲೇನಾಗುತ್ತೆ ಅಂಡರ್ ದ ನವಧಾನ್ಯ ಫಾರ್ಮ್ ಏನಾಯ್ತು, ವಿ ವಂದನಾ is saying here today we conserve and grow 630 varieties of rice. ಸೊ ನಮಗೆ ಯೂಶ್ವಲಿ ಫಾರ್ ಫುಡ್ ವಾಟ್ ವಿ ಈಟ್ rice and wheat, we don't know many other varieties, we know 1 or 2 varieties, but in ನವಧಾನ್ಯ ಫಾರ್ಮ್ ವಂದನಾ ಶಿವ ಕನ್ಸರ್ವ್ಡ್ ಆ್ಯಂಡ್ ಕಲ್ಟಿವೇಟೆಡ್ ಎಷ್ಟು 630 ವೆರೈಟೀಸ್ ಆಫ್ ರೈಸ್ ರೀ. ಅಂದ್ರೆ 630 ವೆರೈಟೀಸ್ ರೀ, ಡಿಫ್ರೆಂಟ್ ಟೈಪ್ ಆಫ್ ರೈಸ್ ಸೀಡ್ಸನ್ನು ಅಥವಾ ಬೆಳೆಯನ್ನು ಬೆಳೆದ್ರಿ ಅಲ್ಲಿ. ಆ್ಯಂಡ್ 150 ವೆರೈಟೀಸ್ ಆಫ್ ವೀಟ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ಅದರ್ ಸ್ಪೀಷೀಸ್. ಅದಲ್ಲದೆ ಉಳಿದ ಕ್ರಾಪ್ಸ್ ಅಲ್ಲದೆ ಬೆಳೆ ಅಲ್ಲದೆ ಅದ ನವಧಾನ್ಯ ಫಾರ್ಮ್ನಲ್ಲಿ ವೆರೈಟಿ ಆಫ್ ವರ್ಕ್ಸ್ ಕೂಡ ಮಾಡಿದ್ರಿ. ವೆರೈಟಿ ಆಫ್ ಮೀನ್ಸ್ ಕನ್ಸರ್ವಿಂಗ್ ಆಫ್ ಸ್ಪೀಷೀಸ್ ಅಂದರೆ ಇಲ್ಲಿ ಬೆಳೆ ಜೊತೆಗೆ ಅಂದ್ರೆ ಫಾರ್ಮಿಂಗ್ ಜೊತೆ ಕೃಷಿ ಜೊತೆಗೇ ಸಾಕಾಣಿಕೆ ಮಾಡೋದ್ರಿ. ಅಂದ್ರೆ ಪೌಲ್ಟ್ರಿ ಮಾಡೋದ್ರಿ, ಪಿಸಿಕಲ್ಚರ್ ಮಾಡೋದ್ರಿ, ಈ ಥರ ಡಿಫ್ರೆಂಟ್ ಕೆಲಸನೂ ಮಾಡೋದ್ರಿ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಬಯೋಡೈವರ್ಸಿಟಿ. ಡೂಯಿಂಗ್ ಆರ್ ಕಲ್ಟಿವೇಟಿಂಗ್ ಬಯೋಡೈವರ್ಸಿಟಿ ಆಫ್ ಫಾರ್ಮಿಂಗ್ ಅಂದ್ರೆ ಅರ್ಥ ಏನು, ಕಲ್ಟಿವೇಟಿಂಗ್ ಡಿಫ್ರೆಂಟ್ ಟೈಪ್ ಆಫ್ ಕ್ರಾಪ್ಸ್ ಆ್ಯಂಡ್ ಡೂಯಿಂಗ್ ಡಿಫ್ರೆಂಟ್ ವೆರೈಟಿ ಆಫ್ ವರ್ಕ್ಸ್ ಅವರ ಎಕಾನಮೀಸ್ ಆರ್ ಡಿಫ್ರೆಂಟ್ ಆಫ್ ವರ್ಕ್ಸ್ ಲೈಕ್ ಪಿಸಿಕಲ್ಚರ್ ಇನ್ ಎ ಸಿಂಗಲ್ ಏರಿಯಾ ರೀ. ಒಂದು ಫಾರ್ಮ್ನಲ್ಲಿ ಕೃಷಿನಲ್ಲಿ ಅಥವಾ ಜಮೀನಿನಲ್ಲಿ ಈ ಥರ ಡಿಫ್ರೆಂಟ್ ಕೆಲಸ ಮಾಡೋದ್ರಿ. ಸೊ ಇದನ್ನು ಅವ್ರು ಮಾಡ್ತಾರೆ. ಆ್ಯಂಡ್ ದಿಸ್ ಎಕ್ಸ್ಪೆರಿಮೆಂಟ್ ವಂದನಾ ಶಿವ ಡಿಡ್ in Navadanya farm. Before that she started Navadanya movement and then later on she made a farm. She looked for a farm where Navadanya farm, or in that farm she has grown many kind of varieties of rice, wheat and other species. ಬೇರೆ ಜಾತಿಯ ಪ್ರಜಾತಿಯದ ಗಿಡಗಳಾಗಿರ್ಬೋದು ಬೆಳೆಗಳಾಗಿರ್ಬೋದು ಆಕಿ ಬೆಳೆದಿದ್ರಿ ಅಲ್ಲಿ. So the conservation of biodiversity is therefore also the answer to the food and nutrition crisis. Monoculture ನಲ್ಲಿ ಏನಾಗಿರ್ತೈತಿ, when we go for monoculture there will be a crisis of food and nutrition. ನೆನ್ಪಿಡ್ರಿ, ಇದು ಮೊನೋಕಲ್ಚರಿಂದ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್ ಆಗುತ್ತೆ ರೀ. ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್ ಅಂದ್ರೇನು, ಒಂದೇ ಥರ ಬೆಳೆ ಬೆಳೆದು ನ್ಯೂಟ್ರಿಷಿಯಸ್ ಅನ್ನೋದು ಸಿಗೋದಿಲ್ಲ ರೀ. ಬಿಕಾಸ್ ಸಾಯಿಲ್ ಈಸ್ ನಾಟ್ ಫರ್ಟೈಲ್ ದೇರ್. ನೀವು ಅದನ್ನೇ ಬೆಳೆ ಅದೇ ಥರ ಗೊಬ್ಬರ ಸೇಮ್ ಥಿಂಗ್ ಎವ್ರಿಥಿಂಗ್ ರೊಟೀನ್ ಆಗ್ತಾ ಹೋದಂದ್ರೆ ಸಾಯಿಲ್ ವಿಲ್ ಲೂಸ್ ದ ಫರ್ಟಿಲಿಟಿ ಆ್ಯಂಡ್ ದೇರ್ ಇಸ್ ನೋ ಪ್ರಾಪರ್ ನ್ಯೂಟ್ರಿಷನ್ಸ್ ದ ಕ್ರಾಪ್ ವಿಲ್ ಗಿವ್ ದೇರ್. ಕ್ರಾಪಿಂದ ನಮ್ಗೆ ಸಿಗಂಗಿಲ್ಲ ರೀ, ಬೆಳೆಯಿಂದ ನಮ್ಗೆ ಸಿಗೋದಿಲ್ಲ. ಅಲ್ಲೇನಾಗುತ್ತೆ ರೀ, ನಾಶವಾಗುತ್ತೆ. ಏನು ನಾಶವಾಗುತ್ತೆ, ನ್ಯೂಟ್ರಿಷಿಯಸ್ ಫುಡ್ ಅನ್ನೋದು ನಾಶವಾಗುತ್ತೆ. ದ ಕ್ರಾಪ್ ವಿಲ್ ನಾಟ್ ಈಲ್ಡ್ ಅ ನ್ಯೂಟ್ರಿಷಿಯಸ್ ಫುಡ್. ಮೇ ಬಿ ಪ್ರಾಫಿಟ್ ಅದು ಇದು ಸಿಗ್ಬೋದು ರೀ, ಬಟ್ ಪ್ರಾಫಿಟ್ ಅನ್ನೋದು ಕೂಡ ಇಮ್ಮೆನ್ಸ್ ಇಲ್ರಿ. ಲೈಕ್ ಮೊನೋಕಲ್ಚರ್ ಅಥವಾ ಬಯೋಡೈವರ್ಸಿಟಿ ಫಾರ್ಮ್ ನಾವು ಹೆಂಗೆ ಮಾಡ್ತೀವಲ್ಲ, ಫ್ರಮ್ ಬಯೋಡೈವರ್ಸಿಟಿ ಫಾರ್ಮಿಂಗ್ ವಾಟ್ ದ ನ್ಯೂಟ್ರಿಷಿಯಸ್ ಆರ್ ಅ ಕ್ರಾಪ್ ಈಲ್ಡ್ ಪ್ರಾಫಿಟ್ ಸಿಗುತ್ತಲ್ಲ, ಫ್ರಮ್ ಮೊನೋಕಲ್ಚರ್ ಸಿಗೋದಿಲ್ಲ ರೀ. ಸೊ ಬೋತ್ ದ yield of a crop and plus nutritious we can get from biodiversity farming, not from monoculture. Monoculture ಇಂದ ನಮಗೆ ಸಿಗಂಗಿಲ್ಲ. Monoculture makes a poor. What poor? Even from in food quality and also nutritious food a crop can't give. So Navadanya, the movement for biodiversity conservation and organic farming that I started in 1987 is spreading. So ವಂದನಾ ಶಿವ ಸ್ಟಾರ್ಟ್ ಮಾಡಿರುವಂಥ ಈ ನವಧಾನ್ಯ ಮೂಮೆಂಟ್ ಅನ್ನೋದೈತಲ್ಲ, ಚಳುವಳಿ, ನವಧಾನ್ಯ ಚಳುವಳಿ ಅನ್ನೋದು ಹೋಲ್ ಇಂಡಿಯಾ ಸ್ಪ್ರೆಡ್ ಆತ್ರಿ. ಥ್ರೂ ಔಟ್ ಕಂಪ್ಲೀಟ್ ಹಿಮಾಲಯನ್ ರೀಜನ್ ಅದು ಸ್ಪ್ರೆಡ್ ಆತ್ರಿ. So far we have worked with farmers to set up more than 100 community seed banks across India. So even Navadanya movement also tells about the organic farming. What is that organic farming? Organic farming andre not using of any chemical fertilizers, not using of any harmful chemical fertilizers,
by growing, by giving only about organic ಮ್ಯಾನ್ಯೂರ್ ಕೌಡಂಗ್ ಮ್ಯಾನ್ಯೂರ್ ಆಗಿರ್ಬೋದು, ಅಥವಾ ಈ ತಪ್ಪಲ ಅದು ಇದರಿಂದ ಕೊಳ್ತಾದ ಒಂದು ಗೊಬ್ಬರ ಆಗಿರುತ್ತಲ್ಲ, ಕೌಡಂಗ್ ಗೊಬ್ಬರ ಅಥವಾ ಸಗಣಿ ಗೊಬ್ಬರ, ಇದರಿಂದ ಬೆಳೆ ಬೆಳೆಯೋದ್ರಿ. ನಾಟ್ ಯೂಸಿಂಗ್ ಆಫ್ ಎನಿ ಹಾರ್ಮ್ಫುಲ್ ಕೆಮಿಕಲ್ ಫರ್ಟಿಲೈಸರ್ಸ್. ಹಾರ್ಮ್ಫುಲ್ ಕೆಮಿಕಲ್ ಫರ್ಟಿಲೈಸರ್ಸ್ ಬಳಸದೆ, ಯಾವುದೇ ಒಂದು ರಾಸಾಯನಿಕ ಗೊಬ್ಬರ ಬಳಸದೆ, ಪ್ಯೂರ್ವಾದ ಶುದ್ಧವಾದ ಆರ್ಗ್ಯಾನಿಕ್ ಮೆನ್ಯೂರ್ ಬೆಳೆಸಿ, ಕೌಡಂಗ್ ಬೆಳೆಸಿ, ನೇಚರ್ನಲ್ಲಿ ಅಥವಾ ವಾಟ್ ನೇಚರ್ ಪ್ರೊವೈಡ್ಸ್ ಅಸ್ ಸಚ್ ಕೈಂಡ್ ಆಫ್ ಮೆನ್ಯೂರ್ನ ಬೆಳೆಸಿ ಗ್ರೋಯಿಂಗ್ ಅಪ್ ಆಫ್ ಅ ಕ್ರಾಪ್ಸ್. ಅದಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಾರೆ. ರಾಸಾಯನಿಕ ಗೊಬ್ಬರ ಬೆಳೆಸಿ ಏನಾಗುತ್ತಂದ್ರೆ ನಮಗೆ ಈಲ್ಡ್ ಸಿಗುತ್ತೆ, ಪ್ರಾಫಿಟ್ ಸಿಗುತ್ತೆ ರೀ, ಬಟ್ ಅದರಲ್ಲಿ ನ್ಯೂಟ್ರಿಷಿಯಸ್ ಇರೋದಿಲ್ಲ ರೀ ನಮ್ಮ ಬಾಡಿಗೆ. ಫಾರ್ ಅವರ್ ಹೆಲ್ತ್ ಇಟ್ ಈಸ್ ವೆರಿ ಬ್ಯಾಡ್. ಸೊ ಆರ್ಗ್ಯಾನಿಕ್ ಫುಡ್ ಯಾರು ತಿಂತೀವಿ, ನಾಟ್ ಯೂಸಿಂಗ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಆ್ಯಂಡ್ ಗ್ರೋಯಿಂಗ್ ಅಪ್ ಆಫ್ ಕ್ರಾಪ್ ಓನ್ಲಿ ಬೈ ಯೂಸಿಂಗ್ ಸಚ್ ಮ್ಯಾನ್ಯೂರ್ಸ್ ಆ್ಯಂಡ್ ಅಂಡರ್ ದ ಸನ್ ಆ್ಯಂಡ್ ಓನ್ಲಿ ಬೈ ವಾಟರ್, ಬಿಸಿಲು ಅಥವಾ ನೀರು ಅಥವಾ ಈ ಥರ ಸಗಣಿ ಗೊಬ್ಬರ ಬಳಸಿ ಅಷ್ಟೇ ನಾವು ಬೆಳೆನ ಏನು ಬೆಳಿತೀವಲ್ಲ, ಅಂಥ ಒಂದು ಬೆಳೆಯ ನಾವು ಏನು ಪ್ರಾಡಕ್ಟ್ಸ್ ತೊಗೋತೀವಿ, ಲೈಕ್ ಗೋಧಿ, ಜೋಳ ಈ ಥರ ಬೆಳೆದಿದ್ದನ್ನು ನಾವೇನು ಸೇವನೆ ಮಾಡ್ತೀವಿ, ವಿ ವಿಲ್ ಬಿಕಮ್ ಹೆಲ್ದಿ ರೀ. ಫ್ರಮ್ ದ್ಯಾಟ್ ವಿ ವಿಲ್ ಬಿಕಮ್ ಹೆಲ್ದಿ. ನಾವು ಹೆಲ್ದಿ ಆರೋಗ್ಯವಂತ ಆಹಾರವನ್ನು ಪಡಿಬೋದು ರೀ. ಸೊ ವಿ ಕ್ಯಾನ್ ಬಿ ಹೆಲ್ದಿ ವೆನ್ ವಿ ಈಟ್ ಆರ್ಗ್ಯಾನಿಕ್ ಐಟಮ್ಸ್, ಆರ್ಗ್ಯಾನಿಕ್ ಫುಡ್ಸ್ ರೀ. ಸೊ ಇದನ್ನು ಸ್ಟ್ರೆಸ್ ಮಾಡ್ತಾಳೆ ವಂದನಾ ಶಿವ ಸ್ಟ್ರೆಸ್ಸಸ್ ಹಿಯರ್ ಅಬೌಟ್ ಸಚ್ ಕೈಂಡ್ ಆಫ್ ಆರ್ಗ್ಯಾನಿಕ್ ಬೇಸ್ಡ್ ಫಾರ್ಮಿಂಗ್. So far we have worked with, so Vandana Shiva with farmers, along with the farmers, ಏನು ಮಾಡ್ತಾಳೆ, along with the farmers she set up this organic farm, and here ಇಲ್ಲಿ ಏನು ಮಾಡ್ತಾಳೆ, here she grown or she saved more than 3000 rice varieties. ಸೊ ಇದರ ಅಡಿಯಲ್ಲಿ 3000 ರೈಸ್ ವೆರೈಟೀಸ್ ಸೀಡ್ಸನ್ನು, ಬೀಜಗಳನ್ನ ಅಥವಾ ವೆರೈಟೀಸ್ ಆಫ್ ರೈಸ್ ಬೆಳೆಯನ್ನು ಹಾಕಿ ಅಲ್ಲಿ ಕನ್ಸರ್ವ್ ಮಾಡ್ತಾಳೆ, ಪ್ರೊಟೆಕ್ಟ್ ಮಾಡ್ತಾಳೆ ರೀ. ಆ್ಯಂಡ್ ವಿತ್ ದ ಫಾರ್ಮರ್ಸ್ ಶೀ ಸೆಟಪ್ ಮೋರ್ ದೆನ್ 100 ಕಮ್ಯುನಿಟಿ ಸೀಡ್ ಬ್ಯಾಂಕ್ಸ್ ಅಕ್ರಾಸ್ ಇಂಡಿಯಾ. ಓವರಾಲ್ ಕಂಪ್ಲೀಟ್ ಇಂಡಿಯಾನಾಗ 100 ಕಮ್ಯುನಿಟಿ ಬ್ಯಾಂಕ್ಸನ್ನು, ಅಂದರೆ ಒಂದೊಂದು ಪ್ರದೇಶಗಳಲ್ಲಿ ಪ್ರಾಂತ್ಯದಲ್ಲಿ ಈ ಥರ ಬ್ಯಾಂಕ್ಸನ್ನು ಸ್ಥಾಪನೆ ಮಾಡೋದು. ಎದಕ್ಕೆ ಬ್ಯಾಂಕ್ಸ್ ಬೇಕಂದ್ರೆ ದ್ಯಾಟ್ ಬ್ಯಾಂಕ್ಸ್ ವಿಲ್ ಪ್ರೊವೈಡ್ ಲೋನ್ for farmers in purchasing of different varieties of seeds. So from purchasing of different varieties of seeds, farmer can grow different of crops in a single area. So farmers are benefited, ರೈತರಿಗೆ ಬೆನಿಫಿಟ್ ಸಿಗುತ್ತೆ ರೀ, ಫೈನಾನ್ಷಿಯಲ್ ಬೆನಿಫಿಟ್ ಸಿಗುತ್ತೆ ರೀ. when banks provide these financial benefits, farmer can save the seeds, farmer can get the different varieties of seeds, and they can grow up different crops. And that becomes a diversity, and they can get a profit also and nutritious crop also. ಅಲ್ಲಿ ಪ್ರಾಫಿಟು ಸಿಗುತ್ತೆ ರೀ, ಡಿಫ್ರೆಂಟ್ ಟೈಪ್ ಆಫ್ ಕ್ರಾಪ್ಸ್ ಸಿಗುತ್ತೆ ರೀ, ವೆರೈಟಿ ಆಫ್ ಸೀಡ್ಸನ್ನು ಗ್ರೋ ಮಾಡ್ತಾರೆ, ಅಲ್ಲಿ ಭೂಮಿ ಫಲವತ್ತತೆನೂ ಇರ್ತೈತಿ, ಸಾಯಿಲ್ ಫರ್ಟೈಲ್ ಕೂಡ ಇರುತ್ತೆ ರೀ, ಆ್ಯಂಡ್ ನ್ಯೂಟ್ರಿಷಿಯಸ್ ಅಥವಾ ಒಳ್ಳೆ ಫಲವತ್ತತೆ ಇರುವಂಥ ಬೆಳೆಯನ್ನು ಬೆಳೀತಾರೆ ರೀ. ಸೊ ವಿ ಆಲ್ಸೋ ಹೆಲ್ಪ್ ಫಾರ್ಮರ್ಸ್. ಸೊ ನವಧಾನ್ಯ ಫಾರ್ಮ್ ಅಡಿಯಲ್ಲಿ ವಂದನಾ ಶಿವ ಮತ್ತು ಉಳಿದವರು ಕೆಲವೊಬ್ಬರು ರೈತರಿಗೆ ಸಹಾಯವನ್ನು ಮಾಡ್ತಾರೆ. ಸೊ ವಂದನಾ ಶಿವ ಆಲ್ಸೋ ಹೆಲ್ಪ್ಡ್ ಸಮ್ ಅದರ್ ಗ್ರೂಪ್ಸ್, ಅವಳ ಜೊತೆ ಸೇರಿರೋ ಉಳಿದ ಈ ಒಂದು ಕನ್ಸರ್ವೇಷನ್ಗೆ ಕಾರ್ಯದಲ್ಲಿ ಇರುವಂಥ ಉಳಿದ ಕಾರ್ಯಕರ್ತರು ಮತ್ತು ವಂದನಾ ಶಿವ ಏನು ಮಾಡ್ತಾರೆ, ವಿ ಆಲ್ಸೋ ಹೆಲ್ಪ್ ಫಾರ್ಮರ್ಸ್ ಮೇಕ್ ಅ ಟ್ರಾನ್ಸಿಷನ್ ಫ್ರಮ್ ಫಾಸಲ್ ಫ್ಯೂಯಲ್ ಆ್ಯಂಡ್ ಕೆಮಿಕಲ್ ಬೇಸ್ಡ್ ಮೊನೋಕಲ್ಚರ್ ಟು ಬಯೋಡೈವರ್ಸ್ ಎಕಾಲಜಿಕಲ್ ಸಿಸ್ಟಮ್ಸ್ ನರಿಶ್ಡ್ ಬೈ ದ ಸನ್ ಆ್ಯಂಡ್ ದ ಸಾಯಿಲ್. ಏನು ತಿಳಿಸ್ತಾರೆ ಅಂದರೆ ಫಾಸಲ್ ಫ್ಯೂಯಲ್ಸ್ ಆ್ಯಂಡ್ ಕೆಮಿಕಲ್ ಬೇಸ್ಡ್ ಫರ್ಟಿಲೈಸರ್ಸ್ ಬಿಟ್ಟು growing for or stressing for what, biodiversity ecological systems. ಅಂದ್ರೆ ನಾ ಆಗಾಳೆ ಹೇಳ್ದಂಗೆ ವಾಟ್ ಐ ಟೋಲ್ಡ್ ಫ್ಯೂ ಮಿನಿಟ್ಸ್ ಅಗೋ, ಏನು ಹೇಳ್ದೆ ನಾನು, ರಾಸಾಯನಿಕ ಗೊಬ್ಬರ ಬಿಡೋದ್ರಿ, ಲಿವಿಂಗ್ ಅಪ್ ಆರ್ ಗಿವಿಂಗ್ ಅಪ್ ಆಫ್ ಕೆಮಿಕಲ್ ಬೇಸ್ಡ್ ಫರ್ಟಿಲೈಸರ್ಸ್ ಆರ್ ಫಾಸಲ್ ಫ್ಯೂಯಲ್ ಬೇಸ್ಡ್ ಫರ್ಟಿಲೈಸರ್ಸ್. ಫಾಸಲ್ ಫ್ಯೂಯಲ್ಸ್ ಅಂತಂದ್ರೆ ಏನು, ಪೆಟ್ರೋಲಿಯಂ ಬೇಸ್ಡ್ ಪ್ರಾಡಕ್ಟ್ಸ್ ಭೂಗರ್ಭದಲ್ಲಿ ಬಿಕಾಸ್ ಆಫ್ ರಾಟನಿಂಗ್ ಆಫ್ ಅನಿಮಲ್ ವೇಸ್ಟ್ ಆಗಲಿ ಪ್ಲ್ಯಾಂಟ್ ವೇಸ್ಟ್ ಆಗಲಿ ದೆರ್ ಈಸ್ ಅ ಫಾರ್ಮೇಷನ್ ಆಫ್ ಸಮ್ ಫ್ಯೂಯಲ್ಸ್, ಅದಕ್ಕೆ ಫಾಸಲ್ ಫ್ಯೂಯಲ್ಸ್ ಅಂತಾರೆ. ಅದು ಏನು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಪೆಟ್ರೋಲಿಯಂ ಯೂಸ್ ಮಾಡಿ ಸಾಕಷ್ಟು ರಸಾಯನ ಗೊಬ್ಬರವನ್ನು ತಯಾರು ಮಾಡ್ತಾರೆ.
So using petroleum products, many kind of fertilizers are made. Not using that thing, that will make the poor quality of seeds ಆಗಲಿ ಕ್ರಾಪ್ಸ್ ಆಗಲಿ. ಸೊ ಇದನ್ನು ಬೇಡ ಅಂತ ಹೇಳ್ತಾರೆ, ಗಿವಿಂಗ್ ಅಪ್ ಆಫ್ ದ್ಯಾಟ್. ಸೊ ಫಾಸಲ್ ಫ್ಯೂಯಲ್ ಟ್ರಾನ್ಸಿಷನ್ ಅಂದರೆ ಟ್ರಾನ್ಸ್ಫಾರ್ಮಿಂಗ್ ಫ್ರಮ್ ದ್ಯಾಟ್ ಕೈಂಡ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಆ್ಯಂಡ್ ಸ್ಟ್ರೆಸ್ಸಿಂಗ್ ಮೂವಿಂಗ್ ಟು ಅ ಬಯಾಲಜಿಕಲ್ ಡೈವರ್ಸ್. ಅಂದ್ರೆ ವೆರೈಟಿ ಎದರಿಂದ ತೊಗೊಳ್ಳೋದು, ಸನ್ನಿಂದ ತೊಗೋರಿ, ಶಕ್ತಿ ಊರ್ಜಾ ಸನ್ನಿಂದ ತೊಗೋರಿ, ಅಥವಾ ನ್ಯಾಚುರಲ್ ಥಿಂಗ್ಸ್ ಫ್ರಮ್ ಅ ವಾಟರ್ ತೊಗೋರಿ, ಅವ್ರ ನ್ಯಾಚುರಲ್ ಗೊಬ್ಬರ ರೀ. ನ್ಯಾಚುರಲ್ ಗೊಬ್ಬರ ಅಂದರೆ ಸಗಣಿ ಗೊಬ್ಬರ ತೊಗೋರಿ, ಇದರಿಂದ ಬೆಳೆಸೋದ್ರಿ. ಸೊ ದ್ಯಾಟ್ crop will be healthy. When the healthy crop will be there, healthy seeds and healthy nutritious seeds or nutritious food it will give. nutritious food ಸಿಗುತ್ತೆ ರೀ ನಮಗೆ ಹೆಲ್ದಿ ಕ್ರಾಪ್ ಇದ್ರೆ. ಇದನ್ನು ಹೇಳ್ತಾಳೆ ಆಕಿ. ಸೊ ಬಯೋಡೈವರ್ಸ್ ಎಕಾಲಜಿಕಲ್ ಸಿಸ್ಟಮ್ ನರಿಶ್ಡ್ ಬೈ ದ ಸನ್ ಆ್ಯಂಡ್ ದ ಸಾಯಿಲ್, ಓನ್ಲಿ ಬೈ ಸನ್, ಸಾಯಿಲ್, ವಾಟರ್ ಆ್ಯಂಡ್ ಯೂಸಿಂಗ್ ಆಫ್ ಲಿಟಲ್ ನ್ಯಾಚುರಲ್ ಮೆನ್ಯೂರ್ ಲೈಕ್ ಕೌಡಂಗ್ ಮೆನ್ಯೂರ್. ಇದರಿಂದ ಅಷ್ಟೇ ಬೆಳೆಯನ್ನು ಬೆಳೆದ್ರೆ ನ್ಯೂಟ್ರಿಷಿಯಸ್ ಕ್ರಾಪ್ ಸಿಗುತ್ತೆ ಅಂಥೇಳಿ. ಅಂಡರ್ ದಿಸ್ ನವಧಾನ್ಯ ಫಾರ್ಮ್ ವಂದನಾ ಟೆಲ್ಸ್ ಹಿಯರ್ ಆ್ಯಂಡ್ ವಂದನಾ ಎಕ್ಸ್ಪೆರಿಮೆಂಟೆಡ್ ಆಲ್ಸೋ. ವಂದನಾ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ ಆ್ಯಂಡ್ ಶೀ ಕನ್ಸರ್ವ್ಡ್ ಮೆನಿ ವೆರೈಟೀಸ್ ಆಫ್ ಸೀಡ್ಸ್ ಆ್ಯಂಡ್ ಅದರ್ ಕ್ರಾಪ್ಸ್ ದೇರ್. ಸೊ ಬಯೋಡೈವರ್ಸಿಟಿ, ಲಾಸ್ಟ್ ಪಾರ್ಟ್ ಆಫ್ ದಿಸ್ ಟಾಪಿಕ್ ನಾನು ಏನು ಹೇಳ್ತಾಳೆ, ಬಯೋಡೈವರ್ಸಿಟಿ ಹ್ಯಾಸ್ ಬೀನ್ ಮೈ ಟೀಚರ್ ಆಫ್ ಅಬಂಡೆನ್ಸ್ ಆ್ಯಂಡ್ ಫ್ರೀಡಮ್ ಆಫ್ ಕೋಆಪರೇಷನ್ ಆ್ಯಂಡ್ ಮ್ಯೂಚುವಲ್ ಗಿವಿಂಗ್. ಸೊ ವಾಟ್ ಬಯೋಡೈವರ್ಸಿಟಿ ವಿಚ್ ಶಿ ಲರ್ನ್ಡ್ ಇನ್ ದ ಹಿಮಾಲಯನ್ ಫಾರೆಸ್ಟ್, ದ್ಯಾಟ್ ಹ್ಯಾಸ್ ಬಿಕಮ್ ಏನಾಗುತ್ತೆ ಹರ್ ಟೀಚರ್. ಇಲ್ಲಿ ಹೇಳ್ತದಾಳೆ ಬಯೋಡೈವರ್ಸಿಟಿ ಈಸ್ ಮೈ ಟೀಚರ್ ಆಫ್ ಅಬಂಡೆನ್ಸ್ ಆ್ಯಂಡ್ ಫ್ರೀಡಮ್. ಅಬಂಡೆನ್ಸ್ ಅಂದ್ರೆ ಇನ್ ಅ ಲಾರ್ಜ್ ಕ್ವಾಲಿಟಿ ಆ್ಯಂಡ್ ಫ್ರೀಡಮ್ ಆಫ್ ಕೋಆಪರೇಷನ್ ಆ್ಯಂಡ್ ಮ್ಯೂಚುವಲ್ ಗಿವಿಂಗ್. ಮ್ಯೂಚುವಲ್ ಗಿವಿಂಗ್ ಅಂತಂದರೆ ಇಲ್ಲಿ ನೋಡ್ರಿ ವರ್ಡ್ ಅರ್ಥ ಪರಸ್ಪರ ನೀಡುವಿಕೆ. ಮ್ಯೂಚುವಲ್ ಗಿವಿಂಗ್ ಅಂದರೆ ಪರಸ್ಪರ ನೀಡುವಿಕೆ. ಸೊ ಫ್ರಮ್ ಬಯೋಡೈವರ್ಸಿಟಿ ಶಿ ಈಸ್ ಟೆಲಿಂಗ್ ಅಸ್ ಟು ಟೇಕ್ ಎವ್ರಿಥಿಂಗ್ ಟು ಡಿಪೆಂಡ್ ಆನ್ ನೇಚರ್. ಕಂಪ್ಲೀಟ್ ವಿ ಶುಡ್ ಡಿಪೆಂಡ್ ಆನ್ ನೇಚರ್ ಆ್ಯಂಡ್ ಫ್ರಮ್ ನೇಚರ್ ವಿ ಶುಡ್ ಟೇಕ್. We should give nature by saving the nature, not destroying the nature, and in return from a nature take natural based or produce natural based products that will make or that will make us healthy. ನಮಗೆ ಹೆಲ್ದಿ ಆಗಿರುವಂಥದ್ದನ್ನು ತಗೋಬೇಕು. ಆ್ಯಂಡ್ ಫ್ರೀಡಮ್ ವಿ ಕ್ಯಾನ್ ಗೆಟ್ ಫ್ರೀಡಮ್. ಸಿ ನಾವು ಕೆಮಿಕಲ್ ಬೇಸ್ಡ್ ಅದು ಇದಂದ್ರೆ ಅವಲಂಬನೆ, ಎಲ್ಲದಕ್ಕೂ ಅವಲಂಬನೆ ಆಗಬೇಕಾಗುತ್ತೆ ರೀ. ಇಫ್ ವಿ ಅಪ್ಲೈ ಫಾರ್ ಅ ನೇಚರ್ ಅಂದರೆ ವಿ ವಿಲ್ ಸಪೋರ್ಟಿಂಗ್ ಆರ್ ವಿ ವಿಲ್ ಸ್ಟ್ರೆಸ್ಸಿಂಗ್ ಅ ನೇಚರ್ ಅಂದರೆ ವಿ ವಿಲ್ ಗೆಟ್ ಅ ಫ್ರೀಡಮ್. ಸೊ ಇದನ್ನಾಕಿ ತಿಳಿಸ್ತಾಳೆ ರೀ. ಬಯೋಡೈವರ್ಸಿಟಿ ಬೇಸ್ಡ್ ವಾಟ್ ಬಯೋಡೈವರ್ಸಿಟಿ ವಿಲ್ ಗಿವ್ ಅಂತಂದ್ರೆ ಆ್ಯಸ್ ಹರ್ ಟೀಚರ್ ಬಯೋಡೈವರ್ಸಿಟಿ ವಿಲ್ ಗಿವ್ ಅಬಂಡೆನ್ಸ್, ಫ್ರೀಡಮ್, ಕೋಆಪರೇಷನ್, ಸಹಕಾರ ಅನ್ನೋದು ತೊಗೋಬೇಕು ನಾವು ಪ್ರಕೃತಿಯಿಂದ, ಆ್ಯಂಡ್ ಮ್ಯೂಚುವಲ್ ಗಿವಿಂಗ್. So this is what she talks about monoculture here, and I can end up this topic. What is that ಅಂದ್ರೆ ಬಯೋಡೈವರ್ಸಿಟಿ ನಿಂದಾಗಿ ಸಾಕಷ್ಟುವನ್ನು ಸಾಧ್ಯತೆ ಅಥವಾ ಶಿ ಹ್ಯಾಸ್ ಇಂಪ್ರೂವ್ಡ್ ಮಚ್ ಇನ್ ಫಾರ್ಮಿಂಗ್ ಓನ್ಲಿ ಬೈ ಸ್ಟ್ರೆಸ್ಸಿಂಗ್ ಆನ್ ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕಾನಮೀಸ್ ಆಗಲಿ, ಬಯೋಡೈವರ್ಸಿಟಿ ಬೇಸ್ಡ್ ಇಂಟೆನ್ಸಿವ್ ಫಾರ್ಮಿಂಗ್ ಆಗಲಿ, ಇದರಿಂದಾಕಿ ಸಾಕಷ್ಟು ಪ್ರಾಫಿಟ್ ಆ್ಯಂಡ್ ನ್ಯೂಟ್ರಿಷಿಯಸನ್ನು ಅವಳಿಗೆ ಸಿಕ್ಕತಿ. ನ್ಯೂಟ್ರಿಷಿಯಸ್ ಫುಡ್ ಕೂಡ ಆಕಿ ಪಡೆದಿದ್ದಾಳ್ರಿ. ಸೊ ಬಿಯಾಂಡ್ ಮೊನೋಕಲ್ಚರ್ ಟೆಲ್ಸ್ ಹರ್, ಇದು ಟಾಪಿಕ್ ನಾವು ಏನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ ಇಟ್ ಈಸ್ ಎ ಟ್ರಾನ್ಸಿಷನ್. ಸಿ ನವಧಾನ್ಯ ಅನ್ನೋದು ಏನಪ್ಪ ಅಂದ್ರೆ ನವಧಾನ್ಯ ಫಾರ್ಮ್ ಆಗಲಿ, ನವಧಾನ್ಯ ಮೂಮೆಂಟ್ ಆಗಲಿ ಅಂದ್ರೆ ಇಟ್ ಈಸ್ ಎ ಟ್ರಾನ್ಸಿಷನ್ ಫ್ರಮ್ ಮೊನೋಕಲ್ಚರ್ ಟು ಅ ಬಯೋಡೈವರ್ಸ್ಡ್ ಎಕಾಲಜಿಕಲ್ ಸಿಸ್ಟಮ್. ಮೊನೋಕಲ್ಚರ್ ಬಿಡಿ, ನವಧಾನ್ಯ ಫಾರ್ಮ್ ಆಗಲಿ, ನವಧಾನ್ಯ ಫಾರ್ಮಲ್ಲಿ ನಾವು ಏನು ನೋಡ್ಬೋದು ಅಂದ್ರೆ ಗಿವಿಂಗ್ ಅಪ್ ಆಫ್ ಮೊನೋಕಲ್ಚರ್ ಬೇಸ್ಡ್ ಟು ಶಿಫ್ಟಿಂಗ್ ಟು ವಾಟ್, ಟ್ರಾನ್ಸ್ಫಾರ್ಮಿಂಗ್ ಟು ವಾಟ್, ಬಯೋಲಾಜಿಕಲ್ ಬೇಸ್ಡ್ ಎಕೋಲಾಜಿಕಲ್ ಆರ್ ಬಯೋಲಾಜಿಕಲ್ ಬೇಸ್ಡ್ ಸಿಸ್ಟಮ್ಸ್. ಎಲ್ಲ ನೇಚರಿಂದ, ಬಯೋಲಾಜಿಕಲಿಂದ ಅಥವಾ ನೇಚರ್ ಪ್ರಾಡಕ್ಟ್ಸ್, ನೇಚರ್ನಲ್ಲಿ ಸಿಗುವಂಥ ಪದಾರ್ಥದಿಂದನೇ ನಾವು ಬೆಳೆಯನ್ನು ಬೆಳೆದ್ರೆ ನಮ್ಮ ಆರೋಗ್ಯಕ್ಕೆ ಉತ್ತಮ ಅಂಥೇಳಿ ಈ ಒಂದು ಟಾಪಿಕ್ನಲ್ಲಿ ವಂದನಾ ಶಿವ ಡಿಸ್ಕಸ್, ಆ್ಯಂಡ್ ಶಿ ಈವನ್ ಡಿಸ್ಕಸಸ್ ಆಲ್ ಥಿಂಗ್ಸ್ ಅಬೌಟ್ monoculture in his book, The Monocultures of the Mind. Students, in the next class I will be proceeding the remaining things, remaining part of the essay, that is I will be telling on the topics of rights of a nature on the global stage. So we shall meet in the next class. Thank you.